ಹೆಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮಾಡ್ರನ್ ಅಕೌಂಟಿಂಗ್ ಈಕ್ವೇಷನ್ ಬಗ್ಗೆ ಸೂಪರ್ ಆ್ಯಂಡ್ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ನಾವು ಮುಂಚೆನೇ ಡ್ಯುಯಾಲಿಟಿ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಡ್ಯುಯಾಲಿಟಿ ಕಾನ್ಸೆಪ್ಟ್ ಅಂದರೆ ಏನು? ಡೆಬಿಟ್ ಈಸ್ ಈಕ್ವಲ್ ಟು ಕ್ರೆಡಿಟ್. ಸೊ ಈ ಮಾಡ್ರನ್ ಈಕ್ವೇಷನ್ನ ತಿಳ್ಕೊಂಡು ಇದನ್ನು ಯೂಸ್ ಮಾಡಿಕೊಂಡು ಹೇಗೆ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೀವು ಎಲಿಮೆಂಟ್ಸ್ನ ನೋಡ್ತಾ ಇರ್ಬೋದು. ಎಸೆಟ್, ಎಕ್ಸ್ಪಾನ್ಸ್, ಲಯಬಿಲಿಟಿ, ಈಕ್ವಿಟಿ ಆ್ಯಂಡ್ ರೆವೆನ್ಯೂನ. ಎಸೆಟ್ ಮತ್ತು ಎಕ್ಸ್ಪಾನ್ಸಸ್ ಏನಂದರೆ ಅದು ಡೆಬಿಟ್ ಬ್ಯಾಲೆನ್ಸ್. ಇನ್ಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ. ಆ್ಯಂಡ್ ಲಯಬಿಲಿಟಿ, ಈಕ್ವಿಟಿ, ರೆವೆನ್ಯೂ ಇದು ಮೂರೂ ಕ್ರೆಡಿಟ್ ಬ್ಯಾಲೆನ್ಸು. ಇದು ಮೂರೂ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಮಾಡ್ತೀವಿ, ಡಿಕ್ರೀಸ್ ಆದರೆ ಡೆಬಿಟ್ ಮಾಡ್ತೀವಿ. ಸೊ ಇದನ್ನು ಎಕ್ಸಾಂಪಲ್ ಮುಖಾಂತರ ಹೇಗೆ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡ್ಬೋದು ನೋಡೋಣ. ರಾಮ್ ಪರ್ಚೇಸ್ಡ್ ಮಷಿನರಿ ಫಾರ್ ಕ್ಯಾಶ್. ಇದರಲ್ಲಿ ಎಸೆಟ್ ಯಾವುದು? ಮಷಿನರಿ. ಸೊ ರಾಮ್ ಮಷಿನರಿನ ಪರ್ಚೇಸ್ ಮಾಡ್ತಾ ಇದ್ದಾನೆ, ಅಂದರೆ ಮಷಿನರಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದನ್ನು ಎಸೆಟ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಸೊ ಮಷಿನರಿ ಅಕೌಂಟ್ ಡೆಬಿಟ್. ನೆಕ್ಸ್ಟ್, ರಾಮ್ ಪೇಡ್ ಸ್ಯಾಲರಿ. ಇಲ್ಲಿ ಸ್ಯಾಲರಿ ಅಂದರೆ ಏನು? ನಮಗೆ ಎಕ್ಸ್ಪಾನ್ಸಸ್. ಸ್ಯಾಲ್ರಿ ಈಸ್ ಅನ್ ಎಕ್ಸ್ಪಾನ್ಸಸ್. ಸೊ ಎಕ್ಸ್ಪಾನ್ಸಸ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಇಲ್ಲಿ ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಆಗುತ್ತೆ. ನೆಕ್ಸ್ಟ್, ಲಯಬಿಲಿಟಿ ನೋಡೋಣ. ರಾಮ್ ಪರ್ಚೇಸ್ಡ್ ಮಷಿನರಿ ಆನ್ ಕ್ರೆಡಿಟ್. ರಾಮ್ ಮಷಿನರಿನ ಪರ್ಚೇಸ್ ಮಾಡಿದ್ದಾನೆ, ಬಟ್ ಅವನು ಕ್ರೆಡಿಟ್ ಮುಖಾಂತರ ಪರ್ಚೇಸ್ ಮಾಡಿದ್ದಾನೆ, ಅವನು ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿಲ್ಲ. ಸೊ ಮಷಿನರಿ ಇನ್ಕ್ರೀಸ್ ಆಗ್ತಾ ಇದೆ, ಒಟ್ಟಿಗೆ ಏನಾಗ್ತಾ ಇದೆ ಅಂದರೆ ಹಿ ಈಸ್ ಲಯಬಲ್ ಟು ಪೇ. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ನಾವು ಕ್ರೆಡಿಟ್ ಮಾಡ್ತೀವಿ. ಮಷಿನರಿ ಇನ್ಕ್ರೀಸ್ ಆಗ್ತಾ ಇದೆ, ಮಷಿನರಿ ಎಸೆಟ್ ಅಕೌಂಟ್ ಡೆಬಿಟ್ ಮಾಡ್ತೀವಿ, ಕ್ರೆಡಿಟ್ ಅಕೌಂಟ್ಸ್ ಪೇಯಬಲ್ ಮಾಡ್ತೀವಿ. ಬಿಕಾಸ್ ಅವನು ಲಯಬಲ್, ಅವನಿನ್ನ ಪೇ ಮಾಡಬೇಕು. ಸೊ ಅದಕ್ಕೋಸ್ಕರ ಅಕೌಂಟ್ಸ್ ಪೇಯಬಲ್ನ ಕ್ರೆಡಿಟ್ ಮಾಡ್ತೀವಿ. ನೆಕ್ಸ್ಟ್, ಈಕ್ವಿಟಿ ಆಫ್ ಕ್ಯಾಪಿಟಲ್. ರಾಮ್ ಇನ್ವೆಸ್ಟೆಡ್ 1 lakh ಟು ಇಸ್ ಬಿಸ್ನೆಸ್. ಓಕೆ, ರಾಮ್ 1 lakhನ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಬಿಸ್ನೆಸ್ಗೆ ಅದೇನು? ಕ್ಯಾಶ್, ಎಸೆಟ್. ಸೊ ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಡೆಬಿಟ್ ಮಾಡ್ತೀವಿ. ಬಟ್ ಕ್ಯಾಪಿಟಲ್ ಅಕೌಂಟು ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಅದು ಕ್ರೆಡಿಟ್ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಿದ್ದೀವಿ? ಟು ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ರೆವೆನ್ಯೂ ಆರ್ ಇನ್ಕಮ್. ರಾಮ್ ಸೋಲ್ಡ್ 1 lakh ವರ್ತ್ ಗೂಡ್ಸ್. ರಾಮ್ 1 lakh ವರ್ತ್ ಗೂಡ್ಸ್ನ ಸೇಲ್ ಮಾಡಿದ್ದಾನೆ. ಸೊ ಸೇಲ್ ಮಾಡಿದರೆ ಏನಾಗುತ್ತೆ? ಅವನಿಗೆ ಕ್ಯಾಶ್ ಬರುತ್ತೆ. ಕ್ಯಾಶ್ ಎಸೆಟ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಬಟ್ ಸೇಲ್ಸ್ ಇನ್ಕ್ರೀಸ್ ಆದರೆ ಏನು ಮಾಡ್ತೀವಿ? ಅದನ್ನು ಕ್ರೆಡಿಟ್ ಮಾಡ್ತೀವಿ. ಬಿಕಾಸ್ ರೆವೆನ್ಯೂ ಆರ್ ಇನ್ಕಮ್ ಏನಾದರೂ ಇನ್ಕ್ರೀಸ್ ಆದರೆ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್ ಆಗುತ್ತೆ.